ವೀಕ್ಷಕರೇ ನಮಸ್ಕಾರ. ಡೆವಿಲ್ ಕನ್ನಡದ ಸಿನಿಮಾ, ಕನ್ನಡದಲ್ಲಿ ಮಾತ್ರ ಏಕೈಕವಾಗಿ ರಿಲೀಸ್ ಆಗ್ತಿರುವಂತ ಸಿನಿಮಾ, ಕನ್ನಡ ಭಾಷೆಯಲ್ಲೇ ಮಾತ್ರ ರಿಲೀಸ್ ಆಗ್ತಿರುವಂತ ಸಿನಿಮಾ. ಈಗಾಗಲೇ ಟ್ರೇಲರ್ ರಿಲೀಸ್ ಆಗಿ ಸುಮಾರು 1 ಕೋಟಿಗೂ ಅಧಿಕ, ಅಂದ್ರೆ 1,20,00,000 ವೀಕ್ಷಣೆ ಪಡೆದುಕೊಂಡಿರುವ ಕನ್ನಡ ಭಾಷೆಯಲ್ಲಿ ಮಾತ್ರ ವೀಕ್ಷಣೆ ಪಡೆದ ಏಕೈಕ ಒಂದು ಟ್ರೇಲರ್ ಅಂತಂದ್ರೆ ಅದು ಡೆವಿಲ್ ಮಾತ್ರ. ಡೆವಿಲ್ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತಮಿಳುನಾಡಿನ ಹೊಸೂರಿನಲ್ಲೂ ಕೂಡ ಒಂದು ಇತಿಹಾಸವನ್ನ ಬರೆಯೋ ಎಲ್ಲಾ ಲಕ್ಷಣಗಳು ಕಾಣ್ತವೆ. ಬೆಂಗಳೂರಿಗಿಂತಲೂ ಅಧಿಕವಾಗಿ ಸಮಯವನ್ನ ನಿಗದಿ ಮಾಡಿದ್ದು, ಅತಿ ಹೆಚ್ಚು ಶೋಗಳನ್ನ ನೀಡಲಾಗ್ತಾ ಇದೆ. ಬನ್ನಿ, ಇದೊಂದು ಅತಿ ದೊಡ್ಡ ದಾಖಲೆ. ಡೆವಿಲ್ ಸಿನಿಮಾ ಬರೆದಂತ ಅತಿ ದೊಡ್ಡ ದಾಖಲೆ. ಅದರಲ್ಲೂ ಫ್ಯಾನ್ಸ್ ಶೋ ಕೂಡ ಒಂದು ಹೊಸೂರನ್ನೋ ಚಿಕ್ಕ ತಾಲೂಕಿನಲ್ಲಿ ಇಷ್ಟರ ಮಟ್ಟಿಗೆ ಕ್ರೇಜ್ ಅನ್ನ ಪಡೆದುಕೊಂಡಿರೋದು ಮಾತ್ರ ಅದೊಂದು ಅತಿ ದೊಡ್ಡ ದಾಖಲೆ. ಆಕ್ಚುಲಿ ಏನದು ದಾಖಲೆ? ಎಷ್ಟು ಶೋಗಳಿವೆ, ಡೆವಿಲ್ ನೋಡೋದಕ್ಕೆ ಫ್ಯಾನ್ಸ್ ಎಷ್ಟು ಉತ್ಸುಕರಾಗಿದ್ದಾರೆ, ಮತ್ತು ತಮಿಳುನಾಡಿನ ಹೊಸೂರಿನಲ್ಲಿ ಯಾವ ರೀತಿಯಾಗಿ ಬುಕಿಂಗ್ ನಡೀತಾ ಇದೆ, ಇವೆಲ್ಲದರ ಬಗ್ಗೆ ಅಚ್ಚರಿಯ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಇನ್ನು ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವೀಕ್ಷಕರೇ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸಾಕಷ್ಟು ಮಂದಿ ವಿಡಿಯೋಸ್ನ ನೋಡ್ತಾ ಇದ್ದೀರಿ, ಈಗ ಯಾರೆಲ್ಲ ನೋಡ್ತಾ ಇದ್ದೀರಿ ನೋಡಿ, ಹಂಗೆ ಹೋಗ್ಬಿಟ್ಟು ಒಂದು ಸಬ್ಸ್ಕ್ರೈಬರ್ ಬಟನ್ ಅನ್ನ ಹಿಂಗ್ ಒತ್ತುಬಿಡಿ. ಇನ್ನೂ ಕೂಡ ನಿಮಗೆ ಅನೇಕ ವಿಚಾರಗಳನ್ನ ನಿಮಗೆ ತಿಳಿಸುವಂತ ಕೆಲಸಗಳು ಆಗ್ಬೇಕಿದೆ, ಮುಂದಿನ ದಿನಗಳಲ್ಲಿ ಆಗುತ್ತೆ. ವೀಕ್ಷಕರೇ, ಡೆವಿಲ್ ಅಂತಂದ್ರೆ ಅದು ಒಂದು ರೀತಿಯಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಎಮೋಷನ್. ಯಾಕಂತಂದ್ರೆ ನಟ ದರ್ಶನ್ ಅವರು ಕೆಲವೊಂದು ಘಟನೆಗಳಿಂದ ಇವತ್ತು ಜೈಲ್ನಲ್ಲಿ ಇದ್ರೂ ಕೂಡ ಅದು ಜೀವಂತವಾಗಿ ಇಡೀ ಸಿನಿಮಾ ಆ ಜೀವಂತಿಕೆಯನ್ನು ಪಡೆದುಕೊಳ್ತಾ ಇದೆ. ಅವರು ಜೈಲೊಳಗಡೆ ಇದ್ದಾರೆ, ಅವರು ಹೊರಗಡೆ ಇಲ್ಲ ಅನ್ನೋ ಭಾವನೆ ಯಾರಿಗೂ ಇಲ್ಲ. ಯಾಕಂದ್ರೆ ಅವರ ಸಿನಿಮಾ ಇವತ್ತು ಹೊರಗಡೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಡೆವಿಲ್ ಸಿನಿಮಾ, ಕನ್ನಡದ ಸಿನಿಮಾಗಳು ಸದ್ದು ಮಾಡೋದು ಓಕೆ, ಅದು ನಮ್ಮ ಸಿನಿಮಾ, ಅದು ಸಾಮಾನ್ಯ. ಆದ್ರೆ ತಮಿಳುನಾಡಿನ ಹೊಸೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಹವಾ ಸೃಷ್ಟಿ ಮಾಡ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ಒಟ್ಟು 3 ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಹೊಸೂರಿನ ಲಕ್ಷ್ಮೀ ಚಿತ್ರಮಂದಿರದಲ್ಲಿ, ಇನ್ನೊಂದು ಗ್ರ್ಯಾಂಡ್ ಸಿನಿಮಾಸ್ ಮಲ್ಟಿಪ್ಲೆಕ್ಸ್ ನಲ್ಲಿ, ಮತ್ತೊಂದು ಶ್ರೀ ಮಂಜುನಾಥ ಥಿಯೇಟರ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಈ 3 ಥಿಯೇಟರ್ ಗಳಿಂದ ಒಟ್ಟು ಎಷ್ಟು ಶೋ, ಅದರಲ್ಲಿ ಫ್ಯಾನ್ಸ್ ಶೋ ಎಷ್ಟು ಅಂತ ನಾನು ನಿಮಗೆ ಎಳೆಯಾಗಿ ಈಗ ಬಿಚ್ಚಿಡ್ತಾ ಹೋಗ್ತೇನೆ. ವೀಕ್ಷಕರೇ, ಮೊದಲಿಗೆ ಫ್ಯಾನ್ಸ್ ಶೋ. ಒಟ್ಟು 6 ಫ್ಯಾನ್ ಶೋಗಳಿವೆ. ಫ್ಯಾನ್ ಶೋ ಅಂತಂದ್ರೆ ಏನು? ಸುಮಾರು 6 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವಂತ ಶೋ ಇದೆಯಲ್ಲ, ಒಟ್ಟು 2 ಶೋ, ಒಂದು ಥಿಯೇಟರ್ಲಿ 2 ಶೋ ಇರುತ್ತೆ. ಆ ಫ್ಯಾನ್ ಶೋ ಇದೆಯಲ್ಲ, ಈ ಫ್ಯಾನ್ ಶೋಗಳು ಒಟ್ಟು 6 ಶೋಗಳು ಹೊಸೂರಿನಲ್ಲಿರುವಂಥದ್ದು, ಬೆಂಗಳೂರಿನಲ್ಲ, ಇಡೀ ಕರ್ನಾಟಕ ಅಲ್ಲ ನಾನು ಹೇಳ್ತಾ ಇರೋದು. ತಮಿಳುನಾಡಿನ ಹೊಸೂರಿನಲ್ಲಿ ದರ್ಶನ್ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಕ್ರೇಜ್ ತೋರಿಸ್ತಾ ಇದ್ದಾರೆ ಅಂದ್ರೆ ನೀವು ನಂಬೋದಿಲ್ಲ. ಒಟ್ಟು 3 ಥಿಯೇಟರ್ಗಳಲ್ಲಿ 6 ಫ್ಯಾನ್ ಶೋ, ಪ್ರತಿಯೊಂದರಲ್ಲೂ ಕೂಡ 2 ಶೋಗಳನ್ನು ಇಡಲಾಗಿದೆ. 6 ಗಂಟೆಗೆ ಒಂದು ಶೋ, 10 ಗಂಟೆಗೆ ಒಂದು ಶೋ. ವೀಕ್ಷಕರೇ, ನೀವು ನಂಬಲಿಕ್ಕಿಲ್ಲ, ಬಹುಶಃ ಎಲ್ಲ 3 ಥಿಯೇಟರ್ಗಳಲ್ಲೂ ಕೂಡ ಸುಮಾರು 70% ಟಿಕೆಟ್ ಬುಕ್ ಆಗಿದೆ, ಇನ್ನು 30% ಬುಕ್ ಆಗಿಲ್ಲ. ಯಾಕಂತಂದ್ರೆ ಆ 30% ಥಿಯೇಟರ್ ಹಾಗೆ ಉಳಿಸ್ಕೊಂಡಿದೆ. ಆದರೆ ಅದರಲ್ಲಿ ಗ್ರ್ಯಾಂಡ್ ಮಲ್ಟಿಪ್ಲೆಕ್ಸ್ ಇದೆಯಲ್ಲ, ಗ್ರ್ಯಾಂಡ್ ಸಿನಿಮಾಸ್, ಅದರಲ್ಲಿ ಕಂಪ್ಲೀಟ್ ಬುಕ್ ಆಗಿಬಿಟ್ಟಿದೆ. ಯಾಕಂತಂದ್ರೆ ಅದು ಮಲ್ಟಿಪ್ಲೆಕ್ಸ್ ನೇರವಾಗಿ ಒಂದಷ್ಟು ಟಿಕೆಟ್ ಕೊಡಬೇಕಂತ ಅವ್ರೇನು ಬಿಟ್ಕೊಳ್ಳೋದಿಲ್ಲ. ನೇರವಾಗಿ ಹೋದ್ರೆ ಕೊಡ್ತಾರೆ, ಆದ್ರೆ ಅವ್ರೇನು ಅದಕ್ಕೊಂದಷ್ಟು ಬಿಟ್ಕೊಳ್ಳೋದಿಲ್ಲ. ಇಲ್ಲಿ ನೇರವಾಗಿ ಬಂದು ನಾವಿಷ್ಟು ಹಾಗೆ ಬಿಟ್ಕೊಂಡಿರ್ತೀವಿ, ಲಾಕ್ ಮಾಡಿರ್ತೀವಿ ಅಲ್ಲಿ ಸೀಟ್ಗಳನ್ನ ಅಂತ ಏನಿಲ್ಲ, ಅವ್ರು ಓಪನ್ ಆಗಿ ಬಿಟ್ಬಿಡ್ತಾರೆ. ಸೊ ಹಂಗಾಗಿ ಕಂಪ್ಲೀಟ್ ಬುಕ್ ಆಗಿದೆ. ಇನ್ನು ಮಿಕ್ಕಂತ 2 ಥಿಯೇಟರ್ಗಳಾಗಿರುವಂತ ಲಕ್ಷ್ಮೀ ಥಿಯೇಟರ್ ಮತ್ತೆ ಮಂಜುನಾಥ ಥಿಯೇಟರ್ನಲ್ಲಿ 70% ಬುಕ್ ಆಗಿದೆ. ಉಳಿದ 30% ಅನ್ನ ನಿಮಗೆ ನೇರವಾಗಿ ಟಿಕೆಟ್ ತಗೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಸೊ ನೇರವಾಗೂ ಕೂಡ ಟಿಕೆಟ್ ಬುಕಿಂಗ್ಸ್ ಆಗ್ತಾ ಇದೆಯಂತೆ. ಸೊ ಅಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡುವಂತ ಪ್ರಯತ್ನಗಳನ್ನು ಆದಷ್ಟು ಸಿನಿಮಾ ರಿಲೀಸ್ ದಿನ ಹೊಸೂರಿನ ಈ 3 ಥಿಯೇಟರ್ಗಳಿಗೆ ವಿಸಿಟ್ ಕೊಡೋದಕ್ಕೆ ಪ್ರಯತ್ನವನ್ನು ನಾನು ಪಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ನೀವೀಗೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದಷ್ಟು ಕೂಡ ನಿಮ್ಮ ಸಪೋರ್ಟ್ ನನಗೆ ಸಿಗುತ್ತೆ. ಆ 3 ಥಿಯೇಟರ್ಗಳಲ್ಲಿ ಯಾವ ಮಟ್ಟಕ್ಕಿದೆ ಹವಾ ಅನ್ನೋದನ್ನ ನಾನು ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತೀನಿ. ಇದಕ್ಕೆ ನಿಮ್ಮ ಸಬ್ಸ್ಕ್ರೈಬ್ ಅನ್ನೋ ಒಂದು ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ಹೋಗ್ಬೇಕಾ ಬೇಡವಾ ಅನ್ನೋದನ್ನು ಕೂಡ ನೀವು ಒಂದು ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮುಖಾಂತರನು ಕೂಡ ನೀವು ನನಗೆ ನಿಮ್ಮ ಒಂದು ನಿರ್ಧಾರವನ್ನ ತಿಳಿಸಬಹುದು. ಒಂದು ವಿಚಾರ ಆದ್ರೆ, ಈಗ ನಾವು ಫ್ಯಾನ್ ಶೋ ಬಗ್ಗೆ ಮಾತಾಡಿದ್ವಿ. ಒಟ್ಟು 6 ಫ್ಯಾನ್ ಶೋ ಅಲ್ವಾ, 6 ಫ್ಯಾನ್ ಶೋ ಕೂಡ ನಿಮಗೆ 100ಕ್ಕೆ 80% ಬುಕ್ ಆಗಿವೆ. ಬಿಟ್ಬಿಡಿ ಇದನ್ನ. ಇದು ಯಾಕಂದ್ರೆ ಫ್ಯಾನ್ ಶೋ, ಫ್ಯಾನ್ಸ್ಗಳು ಬುಕ್ ಮಾಡ್ತಾರೆ. ಒಂದಷ್ಟು ಜನ ಹೇಳ್ಬೋದು ಫ್ಯಾನ್ ಶೋ ಅಲ್ವಾ ಬ್ರೋ, ಯೂಶಲಿ ಬುಕ್ ಆಗುತ್ತೆ, ಇನ್ನು ಮಿಕ್ಕಿದ್ರ ಬಗ್ಗೆ ಹೇಳಿ ಅಂತ. ಬನ್ನಿ, ಇನ್ನು ಮಿಕ್ಕಿದ್ರ ಬಗ್ಗೆ ಹೇಳೋಣ. ಒಟ್ಟು ನಿಮಗೆ
25 ಶೋಗಳು ನಿಮಗೆ ಹೊಸೂರಿನಲ್ಲಿ ಬಿಡ್ತಾ ಇರೋದು. ನಿಮಗೆ 3 ಥಿಯೇಟರಿಂದ 25 ಶೋಗಳನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಅದರಲ್ಲಿ 6 ಶೋ ಫ್ಯಾನ್ಸ್ ಆದರೆ ಇನ್ನು ಉಳಿದಂಥವು ನಾರ್ಮಲ್ ಶೋಗಳು. ನಿಮಗೆ ಅದರಲ್ಲಿ 25ರಲ್ಲಿ 6 ಶೋಗಳನ್ನು ತೆಗೆದರೆ ನೀವು ಒಟ್ಟು 19 ಶೋಗಳು. ಇನ್ನು ಉಳಿದ ನಾರ್ಮಲ್ ಶೋಗಳವು. ಆ ಶೋಗಳು ಕೂಡ ನಿಮಗೆ 60% ಬುಕ್ಕಿಂಗ್ಸ್ ನಡೆದಿದೆ ಅಂತಂದರೆ ನೀವು ನಂಬಲಿಕ್ಕಿಲ್ಲ. ಎಲ್ಲ ಅಂದರೆ 3 ಥಿಯೇಟರ್ಗಳಲ್ಲೂ ಕೂಡ ನೀವು ನಂಬಲ್ಲ. ಗ್ರ್ಯಾಂಡ್ ಸಿನಿಮಾಸ್ ಮಲ್ಟಿಪ್ಲೆಕ್ಸ್ನಲ್ಲಿ 10:56 ಶೋ ಇದೆ ರೀ. ಬೆಂಗಳೂರಿನಲ್ಲೇ ಇಲ್ಲ ಆ ಶೋ, ಬೆಂಗಳೂರಿನಲ್ಲೇ ಇಲ್ಲ. ನೀವು ಬೇಕಾದರೆ ಹೋಗಿ ಬುಕ್ ಮೈ ಶೋನ ತೆಗೆದು ನೋಡ್ಬೋದು. ಬೇಕಾದರೆ 10:56 ಶೋ ಇಟ್ಟಿದ್ದಾರೆ ಅಂತಂದರೆ ನೀವು ನಂಬಲ್ಲ. ನಿಜ, ಬೆಂಗಳೂರಿನಲ್ಲೇ ಆ ರೀತಿ ಇಲ್ಲ. 10:56 ಲೇಟ್ ನೈಟ್ ಶೋ ಇಲ್ಲವೇ ಇಲ್ಲ ರೀ ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ಎಲ್ಲಿದೆ ಲೇಟ್ ನೈಟ್ ಶೋ? ನಿಮಗೆ ಇಲ್ಲ, ಬೆಂಗಳೂರಿನಲ್ಲಿ ಲೇಟ್ ನೈಟ್ ಶೋ ಇಲ್ಲ. ಬಹುತೇಕ 10:10 ಲಾಸ್ಟ್ ಆಗಿಬಿಡುತ್ತೆ. ನಿಮಗೆ 10:56 ಸಿನಿಮಾ ಸ್ಟಾರ್ಟ್ ಆಗೋದು ನನ್ನ ಪ್ರಕಾರ ಇಲ್ಲ. 10:10 ಸಿನಿಮಾ ಅಂದರೆ 10:56 ಅಂದರೆ ಅದು ನಿಮಗೆ ಅಡ್ವರ್ಟೈಸ್ ಎಲ್ಲ ಮುಗಿದು ಶುರುವಾಗೋದು ಒಂದು 11:10 ಅನ್ಕೊಳ್ಳಿ. 11:10 ಅಂದರೆ ಮುಗಿಯೋದು 2 ಗಂಟೆ ಆಗುತ್ತೆ ರೀ. 2 ಗಂಟೆಗೆ ಸಿನಿಮಾ ಮುಗಿಸ್ಕೊಂಡು ಬರೋದು. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, 10 ಗಂಟೆಗೆ ಆರಂಭ ಆಗುತ್ತೆ, 9:50 10:10 ಲಾಸ್ಟು. ಅವೆಷ್ಟಕ್ಕೆ 1 ಗಂಟೆಗೆಲ್ಲ ಮುಗಿದೋಗ್ಬಿಡುತ್ತೆ. ನಿಮಗೆ 2 ಗಂಟೆ 2:30 3 ಗಂಟೆಗೆಲ್ಲ ಸಿನಿಮಾ ಮುಗಿಸ್ಕೊಂಡು ಹೋಗುವಂಥದ್ದು ಹೊಸೂರಿನಲ್ಲಿ. ಅದು ಅಷ್ಟು ಸಣ್ಣ ತಾಲೂಕಿನಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ. ನಿಮಗೆ ಈ 4 ಶೋಗೆ ಮಾತ್ರ ಅವಕಾಶ ಇರುತ್ತೆ ದಿನಕ್ಕೆ. ಆದರೆ ಇಲ್ಲಿ ಒಂದೊಂದು ದಿನಕ್ಕೆ 7 ಶೋ 8 ಶೋ 11 ಶೋ ಟೋಟಲ್ ಆಗಿ ಇಡೀ 3 ಥಿಯೇಟ್ರಿಂದ 26 ಶೋ. ನೀವು ನಂಬಲ್ಲ ರೀ. 26 ಶೋ. ಬೇಕಾದರೆ ನೀವು ಸುಳ್ಳು ಅಂದರೆ ಹೋಗಿ ಬುಕ್ ಮೈ ಶೋನ ತೆಗೆದು ನೋಡಿ. ಬೇಕಾದರೆ ನೀವು 26 ಶೋ. ಮೊಬೈಲ್ನಲ್ಲಿ ಅದು ಕಾಣಲಿಕ್ಕಿಲ್ಲ. ಬರೀ ಮೊಬೈಲ್ನಲ್ಲಿ ಲಕ್ಷ್ಮೀ ಥಿಯೇಟರ್ ಮಾತ್ರ ತೋರಿಸ್ತಿದ್ರೆ, ಸಿಸ್ಟಮಲ್ಲಿ ಪೂರ್ತಿ ತೋರಿಸ್ತಾ ಇದೆ. ನೋಡಿ ನಿಮಗೆ ಹೋಗಿ ಎಷ್ಟರ ಮಟ್ಟಿಗೆ ಹವಾ ಇಟ್ಟಿದೆ ಈ ಒಂದು ಡೆವಿಲ್ ಅನ್ನುವಂಥದ್ದು ಹೊಸೂರಿನಲ್ಲಿ. ನಿಜವಾಗ್ಲೂ ಗ್ರೇಟ್ ರೀ. ಯಾಕಂತಂದರೆ ಇದೊಂದು ದೊಡ್ಡ ದಾಖಲೆ. ಇದು ಈಗಾಗಲೇ ಕರ್ನಾಟಕದಲ್ಲಿ ಒಂದು ಯಶಸ್ಸಿನ ಬುಕ್ಕಿಂಗ್ಸ್ ಆಗ್ತಾ ಇದೆ, ಒಂದು ಯಶಸ್ವಿ ಬುಕ್ಕಿಂಗ್ ಆಗ್ತಾ ಇದೆ. ಆಲ್ರೆಡಿ ಫ್ಯಾನ್ಸ್ ಶೋನೇ ನಿಮಗೆ ಹತ್ತತ್ರ 2 ಕೋಟಿವರೆಗೂ ಬುಕ್ಕಿಂಗ್ಸ್ ಆಗಿದೆ. 2 ಕೋಟಿ ಹಣವನ್ನು ಈಗ ಆಲ್ರೆಡಿ ಕಲೆಕ್ಷನ್ ಮಾಡಿ ಆಗಿದೆ ಡೆವಿಲ್ಲು. ಸೊ ಹೀಗಿರುವಾಗ ಆ ಫ್ಯಾನ್ ಕ್ರೇಜ್ ಎಂಥದ್ರಿ, ಅದು ದರ್ಶನ್ಗಿರುವಂಥ ಫ್ಯಾನ್ ಕ್ರೇಜ್. ನಿಮ್ಮ ಕರ್ನಾಟಕದಲ್ಲಿ ಬಿಡ್ರಿ ಸಾಮಾನ್ಯ. ಆದರೆ ಕೆಲವರು ಹೇಳ್ತಾರಲ್ಲ, ಬೇರೆ ರಾಜ್ಯಗಳಲ್ಲಿ ದರ್ಶನ್ಗೆ ಫ್ಯಾನ್ಸ್ ಇಲ್ಲ, ಬೇರೆ ಭಾಗಗಳಲ್ಲಿ ಫ್ಯಾನ್ಸ್ ಇಲ್ಲ. ನೋಡ್ರಿ ಹೊಸೂರಿನಲ್ಲಿ ಎಂಥ ಫ್ಯಾನ್ಸ್ ಇದ್ದಾರೆ. ಹೊಸೂರಿನಲ್ಲಿ ಇರುವಂಥ ಫ್ಯಾನ್ ಕ್ರೇಜ್ಗೆ ನಿಜಕ್ಕೂ ಬಹುಶಃ ಜೈಲೊಳಗಡೆ ಇರುವಂಥ ದರ್ಶನ್ಗೂ ಕೂಡ ಈ ವಿಚಾರ ಗೊತ್ತಾದರೆ ಶಾಕ್ ಆಗೋಗ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಫ್ಯಾನ್ ಶೋ ಅಂತ ಹೇಳ್ಬೋದು. ಯಾಕಂತಂದರೆ ನಿಮಗೆ ಯಾಕಂದರೆ ಕರ್ನಾಟಕ ಬಾರ್ಡ್ರ್ ಆಗಿದೆ. ಒಂದು ಬಾರ್ಡ್ರ್ ಆಗಿದ್ರು ಕೂಡ ಅಲ್ಲಿ ಅತಿ ಹೆಚ್ಚು ತಮಿಳ್ ಸಿನಿಮಾಗಳೇ ರಿಲೀಸ್ ಆಗೋದು. ಕನ್ನಡ ಸಿನಿಮಾದ ಗತ್ತನ್ನು ಎತ್ತಿ ಹಿಡಿದಿದೆ ಡೆವಿಲ್ ಅಂದರೆ ತಪ್ಪಾಗೋದಿಲ್ಲ. ಕನ್ನಡ ಸಿನಿಮಾವನ್ನು ಆಡ್ಕೊಂಡವರುಂಟು, ಕನ್ನಡ ಸಿನಿಮಾವನ್ನು ಹೀಯಾಳಿಸ್ತವ್ರುಂಟು, ಕನ್ನಡ ಸಿನಿಮಾಗೆ ಒಂದು ರೀತಿಯಲ್ಲಿ ಚ್ಯುತಿ ಬರುವಂತೆ ಮಾತನಾಡಿದವರುಂಟು. ದರ್ಶನ್ ಏನ್ರಿ ಬರೀ ಕನ್ನಡದಲ್ಲಿ ಮಾತ್ರ ಮಾಡ್ತಾರೆ, ಕನ್ನಡ ಮಾತ್ರ ಅವರು ಬೇರೆ ರೀತಿ ಹೋಗಲ್ಲ, ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೋಗಲ್ಲ, ವಿಸ್ತೀರ್ಣ ಕಮ್ಮಿ ಅವ್ರದ್ದು, ಹಾಗೆ ಹಿಂಗೆ ಅಂತ ಹೀಯಾಳಿಸ್ತವ್ರದ್ದುಂಟು. ಇವತ್ತು ಎಲ್ಲವನ್ನ ದಾಟಿ ಇಡೀ ಒಂದೇ ಒಂದು ಸಣ್ಣ ತಾಲೂಕಿನಲ್ಲಿ 26 ಶೋ ಅನ್ನು ಓಡಿಸೋದು ಅಂತಂದರೆ ಏನು ಸಾಮಾನ್ಯವಾದ ಮಾತಂತೂ ಅಲ್ಲವೇ ಅಲ್ಲ. ಅದು ಡೆವಿಲ್ಗಿರುವಂಥ ಶಕ್ತಿ. ಡೆವಿಲ್ ಅಂದರೆ ಕನ್ನಡ ಸಿನಿಮಾಗಿರುವಂಥ ಶಕ್ತಿ, ಭಾಳ ಪ್ರಮುಖವಾಗಿ ಡೆವಿಲ್ಗಿರುವಂಥ ಶಕ್ತಿ. ಸೊ ಇವೆಲ್ಲವನ್ನು ಕೂಡ ನೋಡಿದಾಗ ಕನ್ನಡ ಸಿನಿಮಾಗೆ ಸಿಗ್ತಾ ಇರುವಂಥ ಒಂದು ಬೂಸ್ಟ್ ಅಂತಂದರೆ ಅದು ಡೆವಿಲ್ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ. ಈ ಹಿಂದೆ KGF ಬಂದಿರ್ಬೋದು, KGF 2 ಬಂದಿರ್ಬೋದು, ಕಾಂತಾರ ಬಂದಿರ್ಬೋದು, ಅವೆಲ್ಲವೂ ಕೂಡ ಕನ್ನಡಕ್ಕೆ ಒಂದು ಶಕ್ತಿ, ಕನ್ನಡದ ಶಕ್ತಿ. ಅದೇ ಸಾಲಿನಲ್ಲಿ ಡೆವಿಲ್ ಕೂಡ ಇವತ್ತು ಒಂದು ಕನ್ನಡದ ಶಕ್ತಿಯಾಗಿ ನಿಲ್ತಾ ಇದೆ. ಅವೆಲ್ಲವೂ ಪ್ಯಾನ್ ಇಂಡಿಯಾ ಸಿನಿಮಾ, ಅದರ ವಿಸ್ತೀರ್ಣ ಬೇರೆ. ಆದರೆ ಒಂದು ಕನ್ನಡದ ಸಿನಿಮಾ, ಏಕ ಭಾಷೆಯಲ್ಲಿ ರಿಲೀಸ್ ಆಗಿ ಇಷ್ಟರ ಮಟ್ಟಿಗೆ ಹವಾ ಇಡೋದು ಅಂತಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಅದು ಡೆವಿಲ್ ಶಕ್ತಿ ಅಂತಲೇ ಹೇಳ್ಬೋದು, ಅದು ನಟ ದರ್ಶನ್ ಶಕ್ತಿ ಅಂತಲೇ ಹೇಳ್ಬೋದು, ಆ ದರ್ಶನ್ಗೆ ಇರುವಂಥ ಅಭಿಮಾನಿಗಳ ಶಕ್ತಿ ಅಂತಲೇ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು ಕೇವಲ ಡೆವಿಲ್ ಮಾತ್ರ ಅಲ್ಲ, ಕನ್ನಡದ ಎಲ್ಲ ಸಿನಿಮಾಗಳ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟಾಕ್ಸಿಕ್ ಸಿನಿಮಾದಲ್ಲಿ ಅಪ್ಡೇಟ್ ಇದೆ, ಮಾರ್ಕ್ ಸಿನಿಮಾ ಬಗ್ಗೆ ಅಪ್ಡೇಟ್ ಕೊಡಲಿಕ್ಕಿದೆ, 45 ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡಲಿಕ್ಕಿದೆ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.